PCOS ಇದ್ದು PMOS ಆಗಿದೆ ಮೇಡಮ್, ಅದ್ರ ಬಗ್ಗೆ ನೀವು ಯಾವುದು ವಿಡಿಯೋನೇ ಹಾಕಿಲ್ವಲ್ಲ ಏನಕ್ಕೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಫಸ್ಟ್ ಆಫ್ ಆಲ್ ಏನಕ್ಕೆ ವಿಡಿಯೋ ಮಾಡಬೇಕು? PCOS ಇದ್ದು PMOS ಆದಮೇಲೆ ಏನಾದರೂ ಡಯಾಗ್ನೋಸಿಸ್ ಚೇಂಜ್ ಆಯಿತಾ ಅಥವಾ ಟ್ರೀಟ್ಮೆಂಟ್ ಚೇಂಜ್ ಆಯಿತಾ ಅಥವಾ ನಿಮ್ಮ ಜೀವನ ಶೈಲಿ ಏನಾದರೂ ಚೇಂಜ್ ಆಯಿತಾ? PCOS ಇರಲಿ PMOS ಇರಲಿ ನಾವು ವರ್ಕ್ ಮಾಡಬೇಕಾಗಿರೋದು ಲೈಫ್ ಸ್ಟೈಲ್ ಮೇಲೆ ಅಲ್ವಾ. ನಾನು ಈಗ PMOS ಆಗಿದೆ, ಆದರೆ ನಾನು 2.5 ವರ್ಷದ ಹಿಂದೆನೇ PCOS ಪ್ರೋಗ್ರಾಮ್ಸನ್ನು ರನ್ ಮಾಡ್ತಾ ಇದ್ದೆ. ನನ್ನ ಪ್ರತಿಯೊಂದು ಕ್ಲೈಂಟ್ಸಿಗೂ ನಾನು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನೇ ಮಾಡಿಸಿರೋದು. ಯಾಕಂತಂದರೆ ನನಗೂ ಗೊತ್ತು ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳಿ. ಸೊ ಈಗ ಹೆಸರು ಬದಲಾಗಿದೆ ಅಂದ ತಕ್ಷಣ ಕಾಯಿಲೆ ದೊಡ್ಡದು ಆಗಿಲ್ಲ, ಚಿಕ್ಕದು ಕೂಡ ಆಗಿಲ್ಲ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮಗೆ PCOS ಅಥವಾ PMOS ಅಥವಾ PCOD ಡಯಾಗ್ನೋಸಿಸ್ ಆಗಿದೆ ಅಂತಂದರೆ ಫಸ್ಟ್ ನೀವು ಕರೆಕ್ಟ್ ಮಾಡ್ಕೋಬೇಕಾಗಿರೋದು ನಿಮ್ಮ ಲೈಫ್ ಸ್ಟೈಲ್ನ. ಹೆಸರು ಏನೇ ಆಗಲಿ, ನಿಮ್ಮ ಊಟನ ಫಸ್ಟ್ ಬದಲಾಯಿಸ್ಕೊಳ್ಳಿ, ಊಟನ ಸರಿ ಮಾಡ್ಕೊಳ್ಳಿ, ನಿದ್ದೆ ಆನ್ ಟೈಮಲ್ಲಿ ಮಾಡಿ, ಸ್ಟ್ರೆಸ್ಸನ್ನು ಕಂಟ್ರೋಲಿಗೆ ತೊಗೊಂಡು ಬನ್ನಿ. ಈ PCOS ಆಗಿರ್ಬೋದು PMOS ಆಗಿರ್ಬೋದು ನಿಮ್ಮ ಓವರೀಸ್ಗಳಿಗೂ ಸಂಬಂಧಪಟ್ಟಿದೆ, ನಿಮ್ಮ ಮೆಟಬಾಲಿಸಮ್ಗೆ ಸಂಬಂಧಪಟ್ಟಿದೆ, ನಿಮ್ಮ ಸ್ಟ್ರೆಸ್ಗೆ ಸಂಬಂಧಪಟ್ಟಿದೆ, ನಿಮ್ಮ ಹಾರ್ಮೋನ್ಸ್ಗಳ ಕನೆಕ್ಷನ್ಗೆ ಸಂಬಂಧಪಟ್ಟಿದೆ. ಸೊ PCOS ಇದೆ ಅಂತ ಅಂದ ತಕ್ಷಣ ಅದು ಸರಿ ಹೋಗೋದಿಲ್ಲ ಅನ್ನೋಂಥದ್ದು ಅಲ್ಲ. ನೀವು ಪ್ರಯತ್ನ ಪಡ್ತೀರಾ ಅಂದರೆ ನಾನು ಯಾವಾಗಲೂ ತಯಾರಿದ್ದೀನಿ ನಿಮಗೆ ಸಪೋರ್ಟ್ ಮಾಡೋದಕ್ಕೆ. ಎನಿ ಟೈಮ್ ಯು ಕ್ಯಾನ್ ಬುಕ್ ಅ ಕನ್ಸಲ್ಟೇಷನ್ ವಿತ್ ಮೀ. ಬಟ್ ಅಗೇನ್ PCOS ಇರಲಿ PMOS ಇರಲಿ, ನೀವು ನಿಮ್ಮ ದೇಹದ ಮೇಲೆ ಕೆಲಸ ಮಾಡಿದಾಗಲೇ ನಿಮಗೆ ರಿಸಲ್ಟ್ ಬರುವಂಥದ್ದು. ಅರ್ಥ ಆಯ್ತಲ್ವಾ? ಸೊ ಯಾರಿಗೆಲ್ಲ PCOS ಇದೆ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಗೆಟ್ ಕನೆಕ್ಟೆಡ್ ವಿತ್ ಅಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್.